ಶ್ರೀರಂಗಪಟ್ಟಣ ಟು ಬೀದರ್ ರಸ್ತೆಗೆ ಸುಮಾರು 30 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಚಾಲನೆ ನೀಡಿದ ಎನ್ ಚೆಲುವರಾಯಸ್ವಾಮಿ ಉಸ್ತುವಾರಿ ಸಚಿವರು ಹಾಗೂ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು. ನಿಮಗೆ ಗೊತ್ತಿರೋಂಗೆ ಟ್ರಾಫಿಕ್ ಜಾಸ್ತಿ ಆಯ್ತೈತೆ, ಅದರಿಂದ ಎರಡೂ ಸೈಡ್ ವೈಡ್ನಿಂಗ್ ಮಾಡಿ ಈ ಒಂದು ರಸ್ತೆನ ಮಾಡಲೇಬೇಕಾಗಿತ್ತು. ಈಗ ಅಪೂರ್ವವಾಗಿ ಈ ಕಾಮಗಾರಿ ಶುರುವಾಗುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಿರ್ತದೆ, ಅದನ್ನೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ. ಇಲ್ಲೆಲ್ಲ ಎಲ್ಲರೂ ಬಂದಿದ್ದೀರಿ. ಕಾಮಗಾರಿ ನಡಿಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದು ಈ ಒಂದು ಕಾಮಗಾರಿಗೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈಗ ಹೇಳ್ದಂಗೆ 30 ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ, ಈ ಒಂದು ಕಾಮಗಾರಿ ಶುರುವಾಗ್ತಾ ಇದೆ. ಇಲ್ಲಿಗೆ ಬಂದು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿರೋದಕ್ಕೆ ಚಂದ್ರಸ್ವಾಮಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ, ಬಂದಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀರಂಗಪಟ್ಟಣ ರಸ್ತೆ 99ರಲ್ಲಿ ಧರ್ಮಸಿಂಗ್ ಅವರು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಸ್ಟೇಟ್ ಹೈವೇಯನ್ನು ಇದನ್ನು ಬೀದರ್ ಶ್ರೀರಂಗಪಟ್ಟಣ ಅಂತೇಳಿ ಒಂದು ನಾಮಕರಣ ಮಾಡಿ ಅವತ್ತು ಕೆಲಸ ಪ್ರಾರಂಭ ಮಾಡಿದ್ರು. ಅದಾದ ನಂತರ ಬಹುಶಃ ಮತ್ತೆ ನಾವು 13ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ನ್ಯಾಷನಲ್ ಹೈವೇಗೆ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ಪ್ರೊಸೀಜರ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ, ಅದಾದಮೇಲೆ ಆ ಟೈಮ್ನಲ್ಲಿ ಮಾದೇವಪ್ಪನವರು ಸಹ ಲೋಕೋಪಯೋಗಿ ಸಚಿವರಿದ್ದರು. ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆ ಮಾತನಾಡಿ ನಾನು ಚುಂಚನಗಿರಿಯಿಂದ ಸಾಕಷ್ಟು ಟ್ರಾಫಿಕ್ ಇರೋದ್ರಿಂದ ಡಬಲ್ ರಸ್ತೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದೆ. ಆ ಟ್ರಾಫಿಕ್ಕು ಅಷ್ಟೊಂದು ಪರ್ಮಿಟ್ ಮಾಡಲ್ಲ ಅಂತೇಳಿ 10 ಮೀಟರ್ ಅಗಲೀಕರಣಕ್ಕೆ ಮಂಜೂರಾತಿಯನ್ನು ಕೊಡ್ತು. ಬಹುಶಃ ಆ ಸಂದರ್ಭದಲ್ಲಿ ನಾಗಮಂಗಲದಲ್ಲೂ ಒಂದು ಬೈಪಾಸು, ಚುಂಚನಗಿರಿಯಿಂದ ನಮ್ಮ ಬೆಳ್ಳೂರು ಕ್ರಾಸ್ ದಾಟೋವರೆಗೂ ಡಬಲ್ ರಸ್ತೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು, ಅದಾದಮೇಲೆ ಅಲ್ಲಿಗೆ ಮಾತ್ರ ನೀವು ನೋಡಿರ್ಬೋದು ಚುಂಚನಗಿರಿಯಿಂದ ನ್ಯಾಷನಲ್ ಹೈವೇವರೆಗೂ ಡಬಲ್ ರಸ್ತೆ ಮಾಡಾಯಿತು. ಅಲ್ಲಿ ಮೇಲ್ಸೇತುವೆಯನ್ನು ಸಹ ಮಾಡಬೇಕಾಗಿತ್ತು, ಒಂದು ಅನೇಕ ಕಾರಣಗಳಿಂದ ತಡೆಯಾಗಿ ಈಗ ಅದನ್ನು ಮಾಡಿದ್ವಿ. ಅಲ್ಲೂ ಸಹ ನಮ್ಮ ತುರುವೇಕೆರೆಯಿಂದ ಚುಂಚನಗಿರಿ ಮತ್ತು ಮೇಲ್ಸೇತುವೆ ಎಲ್ಲವೂ ಸಹ ಉಳಿದಿತ್ತು. ಈಗ 1.5 ವರ್ಷದಲ್ಲಿ ಸಾಕಷ್ಟು ಒತ್ತಡ ತಂದ ಮೇಲೆ ಇದನ್ನು ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇದು ಸಹ ಭಾಳ ದಿವಸದಿಂದನೇ ನಮ್ಮ ಬಳಗಟ್ಟ ಅಂತ ಕಾಣುತ್ತಲ್ಲ, ಬಳಗಟ್ಟ ಸೇತುವೆ ಆದಮೇಲೆ ಸ್ಟಾರ್ಟ್ ಆದದ್ದು. ಇದರಿಂದ ಕಿರಂಗೂರ್ವರೆಗೂ ಬನ್ನಘಟ್ಟ ಕಿರಂಗೂರ್ವರೆಗೂ ಇದು ಹಿಂದೆಲೇ ಹಾಕಬೇಕಾಗಿತ್ತು, ಕಾರಣಾಂತರದಿಂದ ಆಗದಲ್ಲೇ ಈಗ ಅಂತಿಮವಾಗಿ ಇದು ಬಹುಶಃ 45 ಕೋಟಿನಲ್ಲಿ ಎಸ್ಟಿಮೇಟಲ್ಲಿ ಕೊನೆಗೆ ಟೆಂಡರ್ ಅಮೌಂಟ್ 42 ಕೋಟಿ, 33% ಲೆಸ್. ಗೊತ್ತಿಲ್ಲಪ್ಪ ನನಗೆ 30% ಲೆಸ್ಸಲ್ಲಿ ನ್ಯಾಷನಲ್ ಹೈವೇ ಮಾಡೋರು ಇದ್ದಾರೆ ಅಂದರೆ ನನಗೂ ಆಶ್ಚರ್ಯ ಆಯ್ತದೆ. ಇಲ್ಲೇ AAA ಇದ್ದಾರೆ, ನಾನು ಎಕ್ಸ್ಪೋನಿಯರ್ಗೂ ಮಾತಾಡಿದ್ದೀನಿ. ಇದು ಯಾರು ಒತ್ತಡ ಮಾಡಿ ಹಾಕೋದಲ್ಲ, ಕಾಂಟ್ರಾಕ್ಟ್ರು ಅವ್ರಿಗೆ ಅನುಕೂಲ ಆಗೋ ಥರ ಅವ್ರಿಗೆ ಪರಿಸ್ಥಿತಿ ನೋಡಿ ಟೆಂಡರ್ ಹಾಕಬೇಕು. ಯಾಕೆ ಹಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅದು ಅವಶ್ಯಕತೆ ಇಲ್ಲದೆ ಇರೋ ಮಾತು. ಆದರೆ 33% ಲೆಸ್ ಅಂದರೆ ಬಹುಶಃ ಭಾಳ ಕಷ್ಟದ ಕೆಲಸ. ಆದರೆ ಇದು ತುಮಕೂರು ಮೈಸೂರು ರಸ್ತೆ ನ್ಯಾಷನಲ್ ಹೈವೇ ಒಂದು ಭಾಳಷ್ಟು ವರ್ಕ್ಲೋಡ್ ಇರೋದ್ರಿಂದ, ಜಾಸ್ತಿ ಗಾಡಿ ಓಡಾಡೋದ್ರಿಂದ ಸ್ವಲ್ಪ ಕ್ವಾಲಿಟಿ ರಸ್ತೆ ಹಾಕಬೇಕಾಗಿದೆ. ತಕ್ಷಣ ಅದನ್ನು ಮಾಡಿ ಅಂತೇಳಿ ಹೇಳಿದ್ದೀನಿ. ಇದನ್ನು ಇವತ್ತು ಈಗಾಗಲೇ ಕೇಂದ್ರ ಸಚಿವರು ಸಹ ಬಂದು ಪೂಜೆ ಮಾಡಿದ್ದಾರೆ. ಹಾಗಾಗಿ ನಾನು ಶಾಸಕರು ಬಾಬಣ್ಣರು ನಾನು ನಮ್ಮ ಅಸೆಂಬ್ಲಿಯಲ್ಲಿ ಈ ಕಾರಣದಿಂದ ನಾನು ಬರಲಿಕ್ಕಾಗಿರಲಿಲ್ಲ. ಇವತ್ತು ನಾನು ಪೂಜೆಗೆ ಟೈಮ್ ಕೊಟ್ಟಿದ್ದೆ. ಬಾಬಣ್ಣವರು ಅವ್ರ ಚೆಸ್ಕಾಮ್
ಎನರ್ಜಿ ಮಿನಿಸ್ಟ್ರು ಮಂಡ್ಯಕ್ಕೆ ಬಂದಿರೋದ್ರಿಂದ ಅವ್ರು ಅಲ್ಲಿ ಇರಬೇಕಾಗಿದೆ. ಹಾಗಾಗಿ ಬಾಬಣ್ಣ ಪರವಾಗಿ ಅವರು ದರ್ಶನ್ ಇಬ್ಬರು ಏರಿಯಾಕ್ಕೂ ಬರುತ್ತೆ. ಸ್ವಲ್ಪ